ಭಾಳ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಹೈಕೋರ್ಟ್ ಏನು ಹೇಳ್ತು, ನಿಸ್ಸಂದೇಹವಾಗಿ ನಿಸ್ಸಂಶಯವಾಗಿ ಇದರ ಬಗ್ಗೆ ಒಂದು ತನಿಖೆ ಆಗಲೇಬೇಕು. ಜೊತೆಗೆ ರಾಜ್ಯಪಾಲರು ಏನೆಲ್ಲ ನಿರ್ಧಾರ ಕೈಗೊಂಡಿದ್ದಾರೆ ಅದು ಸರಿಯಾಗಿದೆ. ನಿನ್ನೆ ನಾವು ಹೇಳಿದ್ವಿ ಸರಿಯಾಗಿದೆ. ನೀವು ಹೇಳ್ತೀರಿ ನಾವು ಕ್ಯಾಬಿನೆಟ್ ಮಾಡಿದ್ವಿ, ಕ್ಯಾಬಿನೆಟ್ ಶಿಫಾರಸನ್ನು ಅವರು ಒಪ್ಪಬೇಕಾಗಿತ್ತು. ನೋ, ಅವರು ಒಪ್ಪಬೇಕು ಅಂತ ಇಲ್ಲ. ಕೆಲ ಸಂದರ್ಭಗಳಲ್ಲಿ ಒಪ್ಪಬೇಕು, ಆದರೆ ಕೆಲ ಸಂದರ್ಭಗಳಲ್ಲಿ ಅವರು ತಮ್ಮ ವಿವೇಚನೆಯನ್ನು ಬಳಸಬೇಕು, ಅದನ್ನು ಬಳಸಿದ್ದಾರೆ. ಆಮೇಲೆ ತನಿಖಾಧಿಕಾರಿಯೇ ತನಿಖೆಗೆ ಅವಕಾಶ ಕೇಳಬೇಕು, ಹಾಗೇನಿಲ್ಲ. ಖಾಸಗಿ ದೂರುದಾರರು ಕೂಡ ಕೇಳಬಹುದು. ಎಲ್ಲವನ್ನು ಕೂಡ ಹೇಳಿ ನಿಸ್ಸಂಶಯವಾಗಿ ಇದು ತನಿಖೆ ಆಗಬೇಕು ಹೇಳಿ ನಿನ್ನೆ ಆರ್ಡರ್ ಕೊಟ್ಟಿತ್ತು ಯಾವುದು, ಹೈಕೋರ್ಟ್. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲೆಲ್ಲಿ ಲೋಪದೋಷ ಆಗಿದೆ ಅಂತ ಕೂಡ ಹೇಳುತ್ತೆ. ಎಲ್ಲೆಲ್ಲಿ ಲೋಪದೋಷ ಆಗಿದೆ ಅಂತ. ನಂಬರ್ 1 ಲೋಪ, ಮೂಡಾದಿಂದ ನಿವೇಶನ ಹಂಚಿಕೆಯಾದ ಬಳಿಕ ಭೂಮಿ ಖರೀದಿಯಾಗಿದೆ. ಬರ್ತೀನಲ್ಲಿಗೆ. ಮೂಡಾದಿಂದ ನಿವೇಶನ ಹಂಚಿಕೆಯಾದ ಬಳಿಕ ಅಂದರೆ ಇದು ಇವತ್ತು ಕೋರ್ಟ್ ಹೇಳಿದ್ದು, ಆ ಪಾಯಿಂಟಿಗೆ ಬರ್ತೀನಿ. ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕಾರಣ ನೋಡಿ ಇದು. ಇವತ್ತು ಸಿದ್ದರಾಮಯ್ಯನವರದು 40 ವರ್ಷಗಳ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ. ಇವತ್ತು ತನಿಖೆ ಶುರುವಾಗುತ್ತೆ ನಾಳೆಯಿಂದ. ಇವತ್ತು ಕೋರ್ಟ್ ಯಾವ ಕಾರಣಕ್ಕೆ ತನಿಖೆ ಮಾಡಿ ಅಂತ ಹೇಳ್ತಾ ಇದೆ ಅಂತಂದರೆ, ಮೂಡಾದಿಂದ ನಿವೇಶನ ಹಂಚಿಕೆ ಆಯಿತು. ಅಲ್ಲಿ ನಿವೇಶನ ಹಂಚಿಕೆಯಾಗಿ ಎಲ್ಲರಿಗೂ ಕೊಟ್ಟ ನಂತರ, ಆ ಫಸ್ಟ್ ಪಾಯಿಂಟಲ್ಲೇ ಇರಲಿ, ಭೂಮಿ ಖರೀದಿಯಾಗಿದೆ, ಕೃಷಿ ಭೂಮಿ ಮಾಡಿ ಖರೀದಿ ಮಾಡಿದ್ದೀರಿ. ಭೂಮಿಯ ಮಾಲೀಕರಿಗೆ ಈ ಹಿಂದೆ ಪರಿಹಾರ ನೀಡಲಾಗಿತ್ತು. ಪರಿಹಾರ ನೀಡಿದ ಬಳಿಕ ಡಿನೋಟಿಫಿಕೇಶನ್ ಮಾಡಿದ್ದೀರಿ. ಆರೋಪ. ದೇವರಾಜು ಎಂಬಾತನಿಗೆ ನಕಲಿ ಡಿನೋಟಿಫಿಕೇಶನ್ ಮಾಡಿದ್ದೀರಿ. ಆರೋಪ. 7C ಅಡಿಯಲ್ಲಿ ತನಿಖೆ ಆಗಲಿ. ದೇವರಾಜು ಮಾಲೀಕರಲ್ಲ, ಆದರೂ ಅವರಿಂದ ಭೂಮಿ ಖರೀದಿ ಮಾಡಿದ್ದಾರೆ ಮಲ್ಲಿಕಾರ್ಜುನಯ್ಯ, ತನಿಖೆ ಆಗಬೇಕು. ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರಿ. ಹೈಕೋರ್ಟ್ ಹೇಳಿದೆ ರಾಜ್ಯಪಾಲರ ಆದೇಶ ಕರೆಕ್ಟ್ ಆಗಿದೆ, ರಾಜ್ಯಪಾಲರ ಏನು ಆದೇಶವನ್ನು ಎತ್ತಿ ಹಿಡಿದಿದೆ. ಈಗ ಬನ್ನಿ, A1 ಸಿದ್ದರಾಮಯ್ಯನವರು ನಾಳೆ A1 ಆಗ್ತಾರಾ? ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕಾರಣ. ಸಿದ್ದರಾಮಯ್ಯನವರ ವಿರುದ್ಧ ಮೊಟ್ಟ ಮೊದಲ ತನಿಖೆ, FIR ಆಗಬೇಕು ನಾಳೆ. CM ಆಗಿರೋ ಹೊತ್ತಲ್ಲೇ ಸುತ್ತಿದ ತನಿಖಾ ಸುಳಿ. CM ಆಗಿರುವಾಗ ಮಾತ್ರ ಆಗಿತ್ತು. ಈ ಹಿಂದೆ ಯಡಿಯೂರಪ್ಪನವರಾಗಿದ್ದರು, ಆದರೆ ಯಡಿಯೂರಪ್ಪನವರು ಅರೆಸ್ಟ್ ಆಗುವಾಗ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಜಾಮೀನು ಅರ್ಜಿ ಸಿಗತ್ತೆ ಅಂತ ಹೋಗಿದ್ರು ಕೋರ್ಟ್ಗೆ. ಜಾಮೀನು ಅರ್ಜಿ ರದ್ದಾಗತ್ತೆ, ಅರೆಸ್ಟ್ ಆಗ್ತಾರೆ. ಈಗ CM ಆಗಿರೋ ಹೊತ್ತಲ್ಲೇ ಸುಳಿದ ತನಿಖಾ. ಲೋಕಾಯುಕ್ತದಲ್ಲಿ FIR ದಾಖಲಾಗೋದು ಪಕ್ಕ ನಾಳೆ. ಏನಾಗತ್ತೆ FIR? ಲೋಕಾಯುಕ್ತ SP ತನಿಖಾಧಿಕಾರಿ ಆಗ್ತಾರೆ. ಲೋಕಾಯುಕ್ತ SP, ಜಿಲ್ಲೆಗೊಂದು SP ಇರ್ತಾರೆ, ಅದು ಬೇರೆ. ಲೋಕಾಯುಕ್ತಕ್ಕೊಂದು SP ಇರ್ತಾರೆ, ಅದು ಬೇರೆ. ಈ ಲೋಕಾಯುಕ್ತ SP ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮಾತನ್ನು ಮಾತ್ರ ಕೇಳೋದು. ಅವರಿಗೆ ಅಲ್ಲಿ ಲೋಕಲ್ ಪೊಲೀಸ್ ಎಲ್ಲ ಬಂದು ಏನು ಮಾಡೋಂಗಿಲ್ಲ. FIR ದಾಖಲಿಸಿ 24 ಗಂಟೆ ಒಳಗೆ ಕೋರ್ಟ್ಗೆ ಪ್ರತಿ ಸಲ್ಲಿಸಬೇಕಾಗತ್ತೆ. ಆಮೇಲೆ ದೂರಿನ ಆಧಾರದಲ್ಲಿ ಲೋಕಾಯುಕ್ತದಿಂದ ತನಿಖೆ ಶುರುವಾಗ್ತದೆ. ಏನು ಮಾಡ್ತಾರೆ ತನಿಖೆ? ದೂರಿಗೆ ಸಂಬಂಧಪಟ್ಟ ದಾಖಲೆ, ಸಾಕ್ಷಿ ಕಲೆ ಹಾಕ್ತಾರೆ. ಉದಾಹರಣೆಗೆ ಯಾವಾಗ FIR ಆಯಿತು ದರ್ಶನ ವಿಚಾರಕ್ಕೆ, ಏನು ಕಲೆ ಹಾಕಿದ್ರು? ಹಗ್ಗ, ಆಮೇಲೆ ಕರೆಂಟ್ ಶಾಕ್ ಕೊಟ್ಟಿರೋದು, ಆಮೇಲೆ ಅಲ್ಲಿ ದುಡ್ಡು, ಆಮೇಲೆ ಸಾಕ್ಷಿ ಅಳಿಸಿ, ಆ ಥರ ಎಲ್ಲವನ್ನು ಕೂಡ ಏನು ಮಾಹಿತಿ ಕಲೆ ಹಾಕ್ತಾರೆ ತನಿಖೆ. ಸಮ್ ಟೈಮ್ ಅಗತ್ಯ ಬಿದ್ದರೆ ಸಿದ್ದರಾಮಯ್ಯ ಅವರನ್ನು ಬನ್ನಿ ಸರ್ ಅಂತ ವಿಚಾರಣೆಗೆ ಕರೀತಾರೆ. ಬನ್ನಿ ಬನ್ನಿ ಬನ್ನಿ, ತುಂಬ ಟೈಟ್ ಇದೆ, ಇಲ್ಲ ಯಾವುದಾದ್ರೂ ಕಾರಣಕ್ಕಾಗಿ ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಇದೇ FIR ಆಧಾರದ ಮೇಲೆ ಸಿದ್ದರಾಮಯ್ಯ ಅವರನ್ನು ಬಂಧಿಸಲೂಬಹುದು. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ವಸಂತ್ ಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. CM ಸ್ಥಾನದಲ್ಲಿ ಮುಂದುವರಿಬೇಕು ಅಂತಂದರೆ ಪ್ರಾಮಾಣಿಕ ತನಿಖೆ, CM ಸ್ಥಾನದಲ್ಲಿದ್ದರೆ
ಪ್ರಾಮಾಣಿಕ ತನಿಖೆ ಆಗಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದಾಗ FIR ದಾಖಲಿಸಿ ತನಿಖೆ ಆಗಬೇಕು, ಅರೆಸ್ಟ್ ಕೂಡ ಮಾಡಬಹುದು ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರ ವಕೀಲರು ಮಾತಾಡಿದ್ದಾರೆ. ಕೇಳಿಸ್ಕೊಂಡು ಬಂಧನ ಮಾಡ್ತಕ್ಕಂಥ ಅಧಿಕಾರ ಯಾವುದೇ ಒಬ್ಬ ವ್ಯಕ್ತಿಗೆ FIR ಆದಂಥ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ನೋಡಿ ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡೋಂಥ ಸಂದರ್ಭ ಇರ್ತದೆ. ಸರ್, ಈಗ ಕೋರ್ಟು ರೆಫರ್ ಮಾಡಿದೆ. ಈಗ ಇನ್ವೆಸ್ಟಿಗೇಷನ್ ಆಫೀಸರು FIR ಮಾಡಿಕೊಂಡು ಅವ್ರ ಮುಂದಿನ ನಡೆ ಏನು ಅನ್ನೋದು ನಾವು ನೋಡಬೇಕೀಗ. ಅವ್ರು ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭ ಇದ್ರೂ ಮಾಡಬೇಕಾಗ್ತದೆ. ಇದು ಈ ಕಾನೂನು ಜನಸಾಮಾನ್ಯರಿಗೂ ಒಂದೇ. ಈಗ ವರದಿ ಸಲ್ಲಿಸಬೇಕಂದ್ರೆ ಬಂಧನ ಮಾಡುವಂತ ಅಧಿಕಾರ ಸರ್, ವರದಿ ಸಲ್ಲಿಸಬೇಕು ಅಂದ್ರೆ ಏನು ವರದಿ? ಈಗ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬಂದಿದೆ ಅಂದಮೇಲೆ ಅವ್ರ ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಆ ಇನ್ವೆಸ್ಟಿಗೇಷನ್ ಮಾಡೋ ಅಂಥ ಸಂದರ್ಭದಲ್ಲಿ ಅವರೆಲ್ಲಾದರೂ ತಲೆಮರೆಸ್ಕೋಬೋದು, ಆಚೆ ಹೋಗ್ಬೋದು, ಇನ್ವೆಸ್ಟಿಗೇಷನ್ಗೆ ಕೋಪರೇಟ್ ಮಾಡದೇ ಇರ್ಬೋದು. ಆ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಇನ್ವೆಸ್ಟಿಗೇಷನ್ಗೆ ಕಾಪರೇಷನ್ ಮಾಡದೇ ಇರಬಹುದು, ಆಗ ಅವರನ್ನು ಅರೆಸ್ಟ್ ಮಾಡಬಹುದು. ಹಾಗಾಗಿ ಈಗಲೂ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅರೆಸ್ಟ್ ಆಗಬಹುದು, ಆಗದೇನೆ ಇರಬಹುದು. ಇವರಿಗೇನಿದೆ, ಸಿದ್ದರಾಮಯ್ಯವ್ರಿಗೊಂದು ಅವಕಾಶ, ನಾಳೆ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಹೋಗಿಬಿಟ್ಟು ಇದಕ್ಕೆ ಮಧ್ಯಂತರ ತಡೆ ತರಬಹುದು. FIR ಆಗಿದ್ದರೂ ಕೂಡ ಮಧ್ಯಂತರ ತಡೆ ತರಬಹುದು. ಇನ್ನೊಂದು, ಯಾವುದೇ ಕಾರಣಕ್ಕೆ ತನ್ನನ್ನು ಬಂಧಿಸಬಾರದು ಅಂಥೇಳಿ ಬೇಲ್ ತಗೋಬೋದು. ಆಂಟಿಸಿಪೇಟರಿ ಬೇಲ್, ಬಂಧಿಸಬಾರ್ದು ಅಂತೇಳಿ ಇದೆರಡು ಅವಕಾಶ ಇದೆ. ಈಗ ನೋಡಿ, ಕಳೆದ ಬಾರಿ ಯಡಿಯೂರಪ್ಪನವರಿಗೆ ದೊಡ್ಡ ದುರಂತವಾಗಿದ್ದು ತನ್ನ ಫ್ಯಾಮಿಲಿ. ಈ ಬಾರಿ ಕೂಡ ಇಂಡೈರೆಕ್ಟ್ ಫ್ಯಾಮಿಲಿ, ತಾನಲ್ಲದಿದ್ದರೂ ಕೂಡ ತನ್ನ ಹೆಂಡತಿಯ ಸಹೋದರ ಬಾಮೈದ ತಂದ ದೌರ್ಭಾಗ್ಯ. ಇವತ್ತು ಕೋರ್ಟ್ ಕೂಡ ಹೇಳಿದೆ ತನಿಖೆ ಆಗಬೇಕು ಅಂತೇಳಿ. ಸಿದ್ದು ಬಾಮೈದ ಭೂಮಿ ಖರೀದಿಸಿದ ಪ್ರಕ್ರಿಯೆ ಸರಿಯಿಲ್ಲ, ದೇವರಾಜು ಎಂಬಾತನಿಂದ ಖರೀದಿ ಮಾಡಿದ್ದಾರೆ, ಆತ ಮಾಲೀಕ ಅಲ್ಲ. ಆಮೇಲೆ ಆ ಜಾಗವನ್ನು ಆಲ್ರೆಡಿ ಆ ಜಾಗಕ್ಕೆ ಮೂಡ ದುಡ್ಡು ಕೊಟ್ಟಿದೆ, ಎಲ್ಲವನ್ನು ಹಂಚಿಕೆ ಮಾಡಿದೆ. ಹಂಚಿಕೆ ಮಾಡಿದ ನಂತರ ನೀವು ಮತ್ತೆ ಅದನ್ನು ಕೃಷಿ ಭೂಮಿ ಅಂತೇಳಿ ಕೃತಕವಾಗಿ, ಕೋರ್ಟ್ ಹೇಳಿರೋದು ಕೃತಕವಾಗಿ ಅಂದರೆ ಇದರ ಬಗ್ಗೆ ತನಿಖೆ ಆಗಲಿ ಅಂತ, ಕೃತಕವಾಗಿ ದೇವರಾಜು ಎಂಬಾತ ಮಾಲೀಕನಲ್ಲದವನಿಂದ ನೀವು ಭೂಮಿ ಖರೀದಿ ಮಾಡಿದ್ರಿ. ಭೂಮಿ ಮಾರಿದ ದೇವರಾಜು ಮೂಲ ಮಾಲೀಕನೇ ಅಲ್ಲ, ನೀವು ಡಿನೋಟಿಫಿಕೇಶನ್ ಮಾಡಿದ್ದು ದೇವರಾಜು ಅನ್ನುವಂಥ ಹೆಸರಲ್ಲಿ. ಇದೆಲ್ಲವೂ ಕೂಡ ಒಳಸಂಚು. ಮಾಲೀಕ ಅಲ್ಲದಿದ್ದರೂ ಭೂಮಿ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ್, ದೇವರಾಜು ಅಲ್ಲ ಅಂತ ಗೊತ್ತಿದ್ದಿರಬಹುದು ನಿಮಗೆ. ನೀವೆಲ್ಲ ಸ್ಕೆಚ್ ಮಾಡ್ಕೊಂಡಿದ್ದೀರಿ. ಅಂದರೆ ಆ ಭೂಮಿ ಆಲ್ರೆಡಿ ಮೂಡ ಖರೀದಿ ಮಾಡಿತ್ತು, ಆ ಮೂಲ ಮಾಲೀಕನಿಗೆ ದುಡ್ಡು ಕೊಟ್ಟಿತ್ತು, ಆಮೇಲೆ ಅದನ್ನು ಡೆವಲಪ್ ಮಾಡಿದ ನಂತರ ಮೂಡ ಡೆವಲಪ್ ಮಾಡಿ ಮಾರಿದ ನಂತರ ಆ ಭೂಮಿಯನ್ನು ನೀವು ಕೃಷಿ ಭೂಮಿ ಅಂತ ಮಾಡ್ತೀರಿ, ಡಿನೋಟಿಫಿಕೇಷನ್ ಮಾಡ್ಕೋತೀರಿ. ಯಾವನೊಬ್ಬ ದೇವರಾಜು ಅಂತ ಬರ್ತಾನೆ, ಅವನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡ್ಕೋತೀರಿ, ಆ ದೇವರಾಜನಿಂದ ನೀವು ಖರೀದಿ ಮಾಡ್ತೀರಿ. ಆದರೆ ದೇವರಾಜು ಭೂಮಿಯ ಮಾಲೀಕ ಅಲ್ಲ, ನೀವೇ ಸೃಷ್ಟಿ ಮಾಡಿದವನು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾರ್ದು ಜಮೀನು? ಮೈಲಾರಯ್ಯನ ಜಮೀನು ಮಲ್ಲಿಕಾರ್ಜುನ ಮಾರಿದ್ದ ದೇವರಾಜು, ಮೂಲತಃ ಮೈಲಾರಯ್ಯನವರ ಜಮೀನು. ದೂರುದಾರವಾದಂತೆ ಸಿದ್ದರಾಮಯ್ಯ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿದ್ದು ಎಲ್ಲವೂ ಸುಳ್ಳು ಅಂತ ದಾಖಲೆ ಆಗುತ್ತೆ. ಅಂದರೆ ಆ ಜಾಗವೇ ಅಲ್ಲ, ಅದು ನಿಜವಾಗಿ ಮೂಡಾದೇ ಜಾಗ. ಆ ಮೂಡದ ಜಾಗವನ್ನು ನೀವು ಯಾರ್ದೋ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡ್ತೀರಿ. ಅವನು ವಾಪಸ್ ಅದನ್ನು ಮಲ್ಲಿಕಾರ್ಜುನಯ್ಯವರಿಗೆ ಮಾರ್ತಾನೆ. ಮಲ್ಲಿಕಾರ್ಜುನಯ್ಯ ಅದನ್ನು ತನ್ನ ತಂಗಿ ಕೊಡ್ತಾರೆ. ತಂಗಿ ನನ್ನ ಜಾಗವನ್ನು ನೀವು ವಶಕ್ಕೆ ಪಡೆದುಕೊಂಡಿದ್ದೀರಿ ಅಂತೇಳಿ ಮೂಡಾಗೆ ನೋಟಿಸ್ ಬರೀತಾರೆ. ಮೂಡ ಹೇಳುತ್ತೆ ಏನು ಮಾಡಬೇಕು ಅಂತೇಳಿ, 14 ಸೈಟ್ ಕೊಡಿ ಅಂತಾರೆ. 14 ಸೈಟ್ ಕೊಡುತ್ತೆ. ಇಲ್ಲಿ ಜಾಗ ಯಾರ್ದು ಅಲ್ಲ, ಜಾಗ ಮೂಡಾದೆ. ಆ ಮೂಡಾದ ಜಾಗವನ್ನು ನೀವೇ ಯಾರಿಗೋ ಒಬ್ಬನು ದೇವರಾಜು ಅಂತ ಮಾಡಿ ಅವನ ಹತ್ರ ಖರೀದಿ ಮಾಡಿ ಅದನ್ನು ದಾನಪತ್ರ ಮಾಡಿ ಅದನ್ನು ವಾಪಸ್ ಕೊಟ್ಟು ವಾಪಸ್ 53 ಕೋಟಿ ಅಂತ ಏನು ಹೇಳಿದರು ಸಿದ್ದರಾಮಯ್ಯನವರು, ಅದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಇದೆಲ್ಲ ಸಾಬೀತಾಗಿದೆ. ಇನ್ನು ಕೆಸರೆ ಗ್ರಾಮದಲ್ಲಿದ್ದ ಭೂಮಿ ಮೈಲಾರಯ್ಯ ಎಂಬಾತನಿಗೆ ಸೇರಿತ್ತು. ಈತ ಮೂಲ ಮಾಲೀಕ. ಯಾರು ಮೈಲಾರಯ್ಯ? ನಿಂಗ ಅಂತ ಒಬ್ಬ ಇದ್ದ. ನಿಂಗನಿಗೆ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಎಂಬ ಮಕ್ಕಳು, 3 ಮಕ್ಕಳು. ನಿಂಗನ ಜಾಗ, ಲಿಂಗನ ಮಗ ಮೈಲಾರಯ್ಯ.
ಮೈಲಾರಯ್ಯಗೆ ನಿಂಗನ ಮಗ ಮೈಲಾರಯ್ಯಗೆ ಅಣ್ಣ ತಮ್ಮಂದರು ಯಾರು, ದೇವರಾಜು ಮತ್ತು ಮಲ್ಲಯ್ಯ. ಮೈಲಾರಯ್ಯಗೆ ಜಮೀನನ್ನು ಮಾರಿದ ದೇವರಾಜ ಆ್ಯಂಡ್ ಮಲ್ಲಯ್ಯ. ಅಂದರೆ ಭೂಮಿ ದೇವರಾಜನಿಗೆ ಸೇರಿದ್ದಲ್ಲ, ಮೈಲಾರಯ್ಯಗೆ ಸೇರಿದ್ದು. ಮೈಲಾರಯ್ಯ ನಿಂಗನ ಮಗ ಏನಿದ್ದಾನೆ 3.16 ಎಕರೆ ಭೂಮಿಯ ಮಾಲೀಕನಾಗಿದ್ದ. ಒಂದ್ಸಗೇನು ಬರ್ತೀನಿ. ನಿಂಗನಿಗೆ 3 ಮಕ್ಕಳು. ನಿಂಗನಿಗೆ 3 ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಆ 3 ಮಕ್ಕಳ ಪೈಕಿ ಮೈಲಾರಯ್ಯನಿಗೆ ಈ 2 ಮಕ್ಕಳು ಜಾಗವನ್ನು ಮಾರ್ತಾರೆ. ಯಾರು, ದೇವರಾಜ್ ಮತ್ತು ಮಲ್ಲಯ್ಯ. ನಿಂಗ ಅಪ್ಪ. ನಿಂಗನಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಮಲ್ಲಯ್ಯ ಮತ್ತು ದೇವರಾಜ್ ಇಬ್ಬರು ಸೇರಿ ಆ ಜಾಗವನ್ನು ಮೈಲಾರಯ್ಯನಿಗೆ ಕೊಟ್ಬಿಡ್ತಾರೆ. ಅಪ್ಪನ ಮಗ ತಾನು ಮಕ್ಕಳೇ, ಅಣ್ಣನಿಗೆ ತಮ್ಮನಿಗೆ ಏನೋ ಕೊಟ್ಬಿಡ್ತಾರೆ, ಸಹೋದರನಿಗೆ. ಯಾರ್ದು ಜಾಗ ಈಗ ಅದು? ಮೈಲಾರಯ್ಯಂದು. ಅದಕ್ಕೆಲ್ಲ ದುಡ್ಡು ಗಿಡ್ಡು ಕೊಟ್ಟಿದ್ದಾರೆ. ಆದರೆ 2004ರಲ್ಲಿ ಅದೇ ಭೂಮಿ ಖರೀದಿ ಮಾಡ್ತಾನೆ ಮಲ್ಲಿಕಾರ್ಜುನ ಪಾಮೈದ. ಸೆಪ್ಟೆಂಬರ್ 1ರಂದೇ ರಿಪಬ್ಲಿಕ್ ಕನ್ನಡ ಪ್ರೈಮ್ ಟೈಮ್ನಲ್ಲಿ ಇದನ್ನು ನಾವು ಹೇಳಿದ್ವಿ. ಅಂದರೆ ನಿಂಗನ 3 ಜನ ಮಕ್ಕಳು, ಮೈಲಾರಯ್ಯನಿಗೆ ಆ ಜಾಗ ಇರುತ್ತೆ. ಈ 2 ಮಕ್ಕಳು ಕೂಡ ಸೈನ್ಗೆ ಹಾಕಿ ಅವನಿಗೆ ಕೊಟ್ಟಿರ್ತಾರೆ. ಆ ಜಾಗ ಮೂಡಕ್ಕೆ ಹೋಗಿರುತ್ತೆ. ಮೂಡ ಆತನಿಗೆ ದುಡ್ಡು ಕೂಡ ಕೊಟ್ಟಿರುತ್ತೆ. ನಂತರ ಏನಾಗುತ್ತೆ ಅಂತಂದರೆ ಡಿನೋಟಿಫಿಕೇಷನ್ ಮಾಡಿಸ್ಕೋತಾರೆ ದೇವರಾಜನ ಹೆಸರಲ್ಲಿ. ದೇವರಾಜು ಮಾಲೀಕ ಅಲ್ಲ, ಮೈಲಾರಯ್ಯ ಕೂಡ ಅದನ್ನು ಮೂಡ ಕೊಟ್ಟಿದ್ದಾನೆ, ದುಡ್ಡು ತಗೊಂಡಿದ್ದಾನೆ, ಅವನಿಂದ ಖರೀದಿ ಮಾಡ್ತಾರೆ. ಮೂಡಾದ ಜಾಗವನ್ನು ಮೂಡಾಗೆ ಮಾರಿ ಮೂಡಾದಿಂದ 14 ಸೈಟ್. ಇದು ಆರೋಪ. ಅರ್ಥ ಆಯ್ತಲ್ಲ?